RCB ಕಪ್ ಗೆಲ್ಲೋದಕ್ಕೆ ಇನ್ನೊಂದು ಹೆಜ್ಜೆ ಮಾತ್ರ ಬಾಕಿ ಉಳಿದಿದೆ. ಇವತ್ತು ಪಂಜಾಬ್ ವಿರುದ್ಧವಾಗಿ ಫೈನಲ್ ಪಂದ್ಯ ಆಡ್ತಾ ಇದೆ. ಮೈಸೂರಿನಲ್ಲಿ ಸಾಕಷ್ಟು ಜೋಶ್ ಕೂಡ ಹೆಚ್ಚಾಗ್ತಾ ಇದೆ. RCB ಗೆಲ್ಲೇಬೇಕು ಅಂತೇಳಿ ಅಭಿಮಾನಿಗಳೆಲ್ಲರೂ ಕೂಡ ಸಾಕಷ್ಟು ಜೋಶ್ನಲ್ಲಿದ್ದಾರೆ. ನಾನು ಇವತ್ತು ಮೈಸೂರಿನ ಯೂನಿವರ್ಸಿಟಿಯ ಗ್ರೌಂಡ್ನ ಮುಂಭಾಗದಲ್ಲಿದ್ದೇನೆ. ಎಲ್ಲರೂ ಕೂಡ ಸಾಕಷ್ಟು RCBಗೆ ಜೋಶ್ ಈಗಾಗಲೇ RCB ಕಪ್ ಎಲ್ಲ ಗೆಲ್ಲಬೇಕು ಅಂತ ಎಲ್ಲರೂ ಕೂಡ ಚೇರ್ ಅಪ್ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅವರೇ ಆದಂತಹ ಉತ್ಸಾಹದಲ್ಲಿದ್ದಾರೆ. ಪ್ರತಿಯೊಬ್ಬರು ಕೂಡ ಈ ಬಾರಿ ಕಪ್ ನಮ್ಮದೇ ಅನ್ನುವಂತಹ ಸೆಲೆಬ್ರೇಷನ್ ಮೂಡಲ್ಲಿರುವಂಥದ್ದು. ಸೊ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಅಭಿಮಾನಿಗಳನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಮ್ಯಾಚ್ ಇದೆ, ಎಷ್ಟು ನಿರೀಕ್ಷೆ ಇದೆ? ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ, ಸ್ಪೆಷಲಿ ವಿರಾಟ್ ಅವ್ರ ಕಡೆಯಿಂದ. ನೋಡೋಣ ಏನಾಗುತ್ತೆ ಮ್ಯಾಚ್. ವಿರಾಟ್ ಕೊಹ್ಲಿ ಎಷ್ಟರಲ್ಲಿ ಹೊಡಿಬೋದು ಅಂದ್ಕೊಂಡಿದ್ದಾರೆ ಇವತ್ತು ಅಂತ? ಏನು ಗೆಸ್ ಮಾಡಲ್ಲ ಸರ್, ಗೆಸ್ ಮಾಡಿದೆಲ್ಲ ಉಲ್ಟಾ ಆಗ್ಬಿಡುತ್ತೆ. ಅದಕ್ಕೆ ಏನು ಈ ಸರಿ ಗೆಸ್ ಮಾಡಲ್ಲ, ಗೆದ್ದ ಮೇಲೆ ಎಲ್ಲ ಮಾತಾಡೋಣ. ನೀವೇನು ಹೇಳ್ತೀರಾ ಮೇಡಮ್? ಈ ಸಲ ಕಪ್ ನಮ್ದೇ ಸರ್, ಅಷ್ಟೇ ಸರ್. ಎಕ್ಸ್ಪೆಕ್ಟೇಷನ್ನು ಬೌಲಿಂಗಲ್ಲಿ ಹೇಸಲ್ವುಡ್ 3 ವಿಕೆಟ್ ಎತ್ತಿರ್ತಾರೆ ಅಂತ ಗೊತ್ತಿದೆ. ಮತ್ತು ವಿರಾಟ್ ಕೊಹ್ಲಿ ಈ ಸಲ ಚೇಸ್ ಮಾಡೇ ಮಾಡ್ತಾರೆ. ಅವರು ಚೇಸ್ ಮಾಸ್ಟರ್ ಅಂತ ಅನ್ಸ್ಕೊಂಡು 18ನೇ ವರ್ಷ 18ನೇ ತಾರೀಕು ಅಂತ ಹೇಳಲ್ಲ, 3ನೇ ತಾರೀಕು ಗೆದ್ದೇ ಗೆಲ್ತೀವಿ. ಈ ಸಲ ಕಪ್ ನಮ್ಮದೇ ಅಲ್ಲ, ಈ ಸಲ ಕಪ್ ನಮ್ಮದು. ಸರ್ ಏನು ಎಕ್ಸ್ಪೆಕ್ಟೇಷನ್ ಮಡಿಕೊಳ್ಳಂಗಿಲ್ಲ, ಎಲ್ಲ ಮ್ಯಾಚ್ ಮುಗಿದ ಮೇಲೆ ಹೇಳ್ತೀವಿ ಸರ್. ಗೆದ್ದೆ ಹೇಳ್ತೀವಿ ಸರ್, ಈಗಲ್ಲ ಗೆದ್ದೆ ಹೇಳ್ತೀವಿ. ಪ್ಲೇಯರ್ಸ್ ಎಲ್ಲರೂ ಕೂಡ ಸಾಕಷ್ಟು ಹುಮ್ಮಸ್ಸಲ್ಲಿದ್ದಾರೆ ಸರ್. ಯಾರ ಮೇಲೆ ಹೆಚ್ಚು ನಿರೀಕ್ಷೆ ಇದೆ ಸರ್? ಈಗ ಹೇಗೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಹತ್ರ 2 ಮಿಸ್ಟ್ರಿ ಸ್ಪಿನ್ನರ್ಸ್ಗಳಿದ್ದಾರೆ. ಅವರು ಕೃಣಾಲ್ ಪಾಂಡ್ಯ ಆಗಿರ್ಬೋದು, ಸುಯೇಶ್ ಶರ್ಮಾ ಆಗಿರ್ಬೋದು, ಯಾವುದೇ ಒಂದು ಹಂತದಲ್ಲಿ ಬೇಕಿದ್ರೆ ವಿಕೆಟ್ನ ತೆಗಿಬೋದು. ಹಾಗಾಗಿ ನಮ್ಮ ವಿರಾಟ್ ಕೊಹ್ಲಿ ಮೇಲೆ ಅತಿಯಾದ ಭರವಸೆ ಇದೆ. ವಿರಾಟ್ ಕೊಹ್ಲಿ ಆಗಿರ್ಬೋದು, ಹಾಗೆ ನಮ್ಮ ಯಂಗ್ ಕ್ಯಾಪ್ಟನ್ ರಜತ್ ಪತಿದಾರಿಂದ ಬೌಲಿಂಗ್ ಬದಲಾವಣೆಗಳಲ್ಲಿ ಪಂದ್ಯದ ಗೆಲುವನ್ನು ನಿರೀಕ್ಷೋಣ. ವಿರಾಟ್ ಕೊಹ್ಲಿ ದ ಲೀಡರಲ್ಲಿ ನಿಂತಿದ್ದಾರೆ. ಏನು ಮಾತಾಡ್ತಾರೆ ನೋಡೋಣ. ಪಂದ್ಯನ ಗೆದ್ದು ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ. ಇದಿಷ್ಟು ಇಲ್ಲಿನ ಯುವಕರು ಕೂಡ ಸಾಕಷ್ಟು ಹುಮ್ಮಸ್ಸಲ್ಲಿದ್ದಾರೆ. ಇವತ್ತು ಕಪ್ ನಾವು ಗೆಲ್ತೀವಿ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡೋಲಿ, ಕನ್ನಡ, ಮೈಸೂರು. RCB ಕಪ್ ಗೆಲ್ಲೋದಕ್ಕೆ ಇನ್ನೊಂದು ಹೆಜ್ಜೆ ಮಾತ್ರ ಬಾಕಿ ಉಳಿದಿದೆ. ಇವತ್ತು ಪಂಜಾಬ್ ವಿರುದ್ಧವಾಗಿ ಫೈನಲ್ ಪಂದ್ಯ ಆಡ್ತಾ ಇದೆ. ಮೈಸೂರಿನಲ್ಲಿ ಸಾಕಷ್ಟು ಜೋಶ್ ಕೂಡ ಹೆಚ್ಚಾಗ್ತಾ ಇದೆ. RCB ಗೆಲ್ಲೇಬೇಕು ಅಂತೇಳಿ ಅಭಿಮಾನಿಗಳೆಲ್ಲರೂ ಕೂಡ ಸಾಕಷ್ಟು ಜೋಶ್ನಲ್ಲಿದ್ದಾರೆ. ನಾನು ಇವತ್ತು ಮೈಸೂರಿನ ಯೂನಿವರ್ಸಿಟಿಯ ಗ್ರೌಂಡ್ನ ಮುಂಭಾಗದಲ್ಲಿದ್ದೇನೆ. ಎಲ್ಲರೂ ಕೂಡ ಸಾಕಷ್ಟು RCBಗೆ ಜೋಶ್ ಈಗಾಗಲೇ RCB ಕಪ್ ಎಲ್ಲ ಗೆಲ್ಲಬೇಕು ಅಂತ ಎಲ್ಲರೂ ಕೂಡ ಚೇರ್ ಅಪ್ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅವರೇ ಆದಂತಹ ಉತ್ಸಾಹದಲ್ಲಿದ್ದಾರೆ. ಪ್ರತಿಯೊಬ್ಬರು ಕೂಡ ಈ ಬಾರಿ ಕಪ್ ನಮ್ಮದೇ ಅನ್ನುವಂತಹ ಸೆಲೆಬ್ರೇಷನ್ ಮೂಡಲ್ಲಿರುವಂಥದ್ದು. ಸೊ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಅಭಿಮಾನಿಗಳನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಮ್ಯಾಚ್ ಇದೆ, ಎಷ್ಟು ನಿರೀಕ್ಷೆ ಇದೆ? ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ, ಸ್ಪೆಷಲಿ ವಿರಾಟ್ ಅವ್ರ ಕಡೆಯಿಂದ. ನೋಡೋಣ ಏನಾಗುತ್ತೆ ಮ್ಯಾಚ್. ವಿರಾಟ್ ಕೊಹ್ಲಿ ಎಷ್ಟರಲ್ಲಿ ಹೊಡಿಬೋದು ಅಂದ್ಕೊಂಡಿದ್ದಾರೆ ಇವತ್ತು ಅಂತ? ಏನು ಗೆಸ್ ಮಾಡಲ್ಲ ಸರ್, ಗೆಸ್ ಮಾಡಿದೆಲ್ಲ ಉಲ್ಟಾ ಆಗ್ಬಿಡುತ್ತೆ. ಅದಕ್ಕೆ ಏನು ಈ ಸರಿ ಗೆಸ್ ಮಾಡಲ್ಲ, ಗೆದ್ದ ಮೇಲೆ ಎಲ್ಲ ಮಾತಾಡೋಣ. ನೀವೇನು ಹೇಳ್ತೀರಾ ಮೇಡಮ್? ಈ ಸಲ ಕಪ್ ನಮ್ದೇ ಸರ್, ಅಷ್ಟೇ ಸರ್. ಎಕ್ಸ್ಪೆಕ್ಟೇಷನ್ನು ಬೌಲಿಂಗಲ್ಲಿ ಹೇಸಲ್ವುಡ್ 3 ವಿಕೆಟ್ ಎತ್ತಿರ್ತಾರೆ ಅಂತ ಗೊತ್ತಿದೆ. ಮತ್ತು ವಿರಾಟ್ ಕೊಹ್ಲಿ ಈ ಸಲ ಚೇಸ್ ಮಾಡೇ ಮಾಡ್ತಾರೆ. ಅವರು ಚೇಸ್ ಮಾಸ್ಟರ್ ಅಂತ ಅನ್ಸ್ಕೊಂಡು 18ನೇ ವರ್ಷ 18ನೇ ತಾರೀಕು ಅಂತ ಹೇಳಲ್ಲ, 3ನೇ ತಾರೀಕು ಗೆದ್ದೇ ಗೆಲ್ತೀವಿ. ಈ ಸಲ ಕಪ್ ನಮ್ಮದೇ ಅಲ್ಲ, ಈ ಸಲ ಕಪ್ ನಮ್ಮದು. ಸರ್ ಏನು ಎಕ್ಸ್ಪೆಕ್ಟೇಷನ್ ಮಡಿಕೊಳ್ಳಂಗಿಲ್ಲ, ಎಲ್ಲ ಮ್ಯಾಚ್ ಮುಗಿದ ಮೇಲೆ ಹೇಳ್ತೀವಿ ಸರ್. ಗೆದ್ದೆ ಹೇಳ್ತೀವಿ ಸರ್, ಈಗಲ್ಲ ಗೆದ್ದೆ ಹೇಳ್ತೀವಿ. ಪ್ಲೇಯರ್ಸ್ ಎಲ್ಲರೂ ಕೂಡ ಸಾಕಷ್ಟು ಹುಮ್ಮಸ್ಸಲ್ಲಿದ್ದಾರೆ ಸರ್. ಯಾರ ಮೇಲೆ ಹೆಚ್ಚು ನಿರೀಕ್ಷೆ ಇದೆ ಸರ್? ಈಗ ಹೇಗೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಹತ್ರ 2 ಮಿಸ್ಟ್ರಿ ಸ್ಪಿನ್ನರ್ಸ್ಗಳಿದ್ದಾರೆ. ಅವರು ಕೃಣಾಲ್ ಪಾಂಡ್ಯ ಆಗಿರ್ಬೋದು, ಸುಯೇಶ್ ಶರ್ಮಾ ಆಗಿರ್ಬೋದು, ಯಾವುದೇ ಒಂದು ಹಂತದಲ್ಲಿ ಬೇಕಿದ್ರೆ ವಿಕೆಟ್ನ ತೆಗಿಬೋದು. ಹಾಗಾಗಿ ನಮ್ಮ ವಿರಾಟ್ ಕೊಹ್ಲಿ ಮೇಲೆ ಅತಿಯಾದ ಭರವಸೆ ಇದೆ. ವಿರಾಟ್ ಕೊಹ್ಲಿ ಆಗಿರ್ಬೋದು, ಹಾಗೆ ನಮ್ಮ ಯಂಗ್ ಕ್ಯಾಪ್ಟನ್ ರಜತ್ ಪತಿದಾರಿಂದ ಬೌಲಿಂಗ್ ಬದಲಾವಣೆಗಳಲ್ಲಿ ಪಂದ್ಯದ ಗೆಲುವನ್ನು ನಿರೀಕ್ಷೋಣ. ವಿರಾಟ್ ಕೊಹ್ಲಿ ದ ಲೀಡರಲ್ಲಿ ನಿಂತಿದ್ದಾರೆ. ಏನು ಮಾತಾಡ್ತಾರೆ ನೋಡೋಣ. ಪಂದ್ಯನ ಗೆದ್ದು ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ. ಇದಿಷ್ಟು ಇಲ್ಲಿನ ಯುವಕರು ಕೂಡ ಸಾಕಷ್ಟು ಹುಮ್ಮಸ್ಸಲ್ಲಿದ್ದಾರೆ. ಇವತ್ತು ಕಪ್ ನಾವು ಗೆಲ್ತೀವಿ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡೋಲಿ, ಕನ್ನಡ, ಮೈಸೂರು. RCB ಕಪ್ ಗೆಲ್ಲೋದಕ್ಕೆ ಇನ್ನೊಂದು ಹೆಜ್ಜೆ ಮಾತ್ರ ಬಾಕಿ ಉಳಿದಿದೆ. ಇವತ್ತು ಪಂಜಾಬ್ ವಿರುದ್ಧವಾಗಿ ಫೈನಲ್ ಪಂದ್ಯ ಆಡ್ತಾ ಇದೆ. ಮೈಸೂರಿನಲ್ಲಿ ಸಾಕಷ್ಟು ಜೋಶ್ ಕೂಡ ಹೆಚ್ಚಾಗ್ತಾ ಇದೆ. RCB ಗೆಲ್ಲೇಬೇಕು ಅಂತೇಳಿ ಅಭಿಮಾನಿಗಳೆಲ್ಲರೂ ಕೂಡ ಸಾಕಷ್ಟು ಜೋಶ್ನಲ್ಲಿದ್ದಾರೆ. ನಾನು ಇವತ್ತು ಮೈಸೂರಿನ ಯೂನಿವರ್ಸಿಟಿಯ ಗ್ರೌಂಡ್ನ ಮುಂಭಾಗದಲ್ಲಿದ್ದೇನೆ. ಎಲ್ಲರೂ ಕೂಡ ಸಾಕಷ್ಟು RCBಗೆ ಜೋಶ್ ಈಗಾಗಲೇ RCB ಕಪ್ ಎಲ್ಲ ಗೆಲ್ಲಬೇಕು ಅಂತ ಎಲ್ಲರೂ ಕೂಡ ಚೇರ್ ಅಪ್ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅವರೇ ಆದಂತಹ ಉತ್ಸಾಹದಲ್ಲಿದ್ದಾರೆ. ಪ್ರತಿಯೊಬ್ಬರು ಕೂಡ ಈ ಬಾರಿ ಕಪ್ ನಮ್ಮದೇ ಅನ್ನುವಂತಹ ಸೆಲೆಬ್ರೇಷನ್ ಮೂಡಲ್ಲಿರುವಂಥದ್ದು. ಸೊ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಅಭಿಮಾನಿಗಳನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಮ್ಯಾಚ್ ಇದೆ, ಎಷ್ಟು ನಿರೀಕ್ಷೆ ಇದೆ?
ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ, ಸ್ಪೆಷಲಿ ವಿರಾಟ್ ಅವ್ರ ಕಡೆಯಿಂದ. ನೋಡೋಣ ಏನಾಗುತ್ತೆ ಮ್ಯಾಚ್. ವಿರಾಟ್ ಕೊಹ್ಲಿ ಎಷ್ಟರಲ್ಲಿ ಹೊಡಿಬೋದು ಅಂದ್ಕೊಂಡಿದ್ದಾರೆ ಇವತ್ತು ಅಂತ? ಏನು ಗೆಸ್ ಮಾಡಲ್ಲ ಸರ್, ಗೆಸ್ ಮಾಡಿದೆಲ್ಲ ಉಲ್ಟಾ ಆಗ್ಬಿಡುತ್ತೆ, ಅದಕ್ಕೆ ಏನು ಈ ಸರಿ ಗೆಸ್ ಮಾಡಲ್ಲ. ಗೆದ್ದ ಮೇಲೆ ಎಲ್ಲ ಮಾತಾಡೋಣ. ಮೇಡಮ್ ನೀವೇನು ಹೇಳ್ತೀರಾ ಮೇಡಮ್? ಈ ಸಲ ಕಪ್ ನಮ್ದೇ ಸರ್. ಅಷ್ಟೇ ಸರ್. ಎಕ್ಸ್ಪೆಕ್ಟೇಷನ್ನು ಬೌಲಿಂಗಲ್ಲಿ ಹೇಸಲ್ವುಡ್ 3 ವಿಕೆಟ್ ಎತ್ತಿದ್ದಾರೆ ಅಂತ ಗೊತ್ತಿದೆ. ಮತ್ತು ವಿರಾಟ್ ಕೊಹ್ಲಿ ಈ ಸಲ ಚೇಸ್ ಮಾಡೇ ಮಾಡ್ತಾರೆ. ಅವರು ಚೇಸ್ ಮಾಸ್ಟರ್ ಅಂತ ಅನ್ಸ್ಕೊಂಡು 18ನೇ ವರ್ಷ 18ನೇ ತಾರೀಕು ಅಂತ ಹೇಳಲ್ಲ, 3ನೇ ತಾರೀಕು ಗೆದ್ದೇ ಗೆಲ್ತೀವಿ. ಈ ಸಲ ಕಪ್ ನಮ್ಮದೇ ಅಲ್ಲ, ಈ ಸಲ ಕಪ್ ನಮ್ಮದು. ನೀವೇನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್ ಏನು ಎಕ್ಸ್ಪೆಕ್ಟೇಷನ್ ಮಡಿಕೊಳ್ಳಂಗಿಲ್ಲ, ಎಲ್ಲ ಮ್ಯಾಚ್ ಮುಗಿದ್ಮೇಲೆ ಹೇಳ್ತೀವಿ ಸರ್. ಗೆದ್ದೆ ಹೇಳ್ತೀವಿ ಸರ್, ಈಗಲ್ಲ ಗೆದ್ದೆ ಹೇಳ್ತೀವಿ. ಪ್ಲೇಯರ್ಸ್ ಎಲ್ಲರೂ ಕೂಡ ಸಾಕಷ್ಟು ಹುಮ್ಮಸ್ಸಲ್ಲಿದ್ದಾರೆ ಸರ್. ಯಾರ ಮೇಲೆ ಹೆಚ್ಚು ನಿರೀಕ್ಷೆ ಇದೆ ಸರ್? ಈಗ ಹೇಗೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಹತ್ರ 2 ಮಿಸ್ಟ್ರಿ ಸ್ಪಿನ್ನರ್ಸ್ಗಳಿದ್ದಾರೆ. ಅವರು ಕೃಣಾಲ್ ಪಾಂಡ್ಯ ಆಗಿರ್ಬೋದು, ಸುರೇಶ್ ಶರ್ಮಾ ಆಗಿರ್ಬೋದು, ಯಾವುದೇ ಒಂದು ಹಂತದಲ್ಲಿ ಬೇಕಿದ್ರೆ ವಿಕೆಟ್ನ ತೆಗಿಬೋದು. ಹಾಗಾಗಿ ನಮ್ಮ ವಿರಾಟ್ ಕೊಹ್ಲಿ ಮೇಲೆ ಅತಿಯಾದ ಭರವಸೆ ಇದೆ. ವಿರಾಟ್ ಕೊಹ್ಲಿ ಆಗಿರ್ಬೋದು, ಹಾಗೆ ನಮ್ಮ ಯಂಗ್ ಕ್ಯಾಪ್ಟನ್ ರಜತ್ ಪತಿದಾರಿಂದ ಬೌಲಿಂಗ್ ಬದಲಾವಣೆಗಳಲ್ಲಿ ಪಂದ್ಯದ ಗೆಲುವನ್ನು ನಿರೀಕ್ಷೋಣ. ವಿರಾಟ್ ಕೊಹ್ಲಿ ದ ಲೀಡರಲ್ಲಿ ನಿಂತಿದ್ದಾರೆ. ಏನು ಮಾತಾಡ್ತಾರೆ ನೋಡೋಣ. ಪಂದ್ಯನ ಗೆದ್ದು ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ. ಇದಿಷ್ಟು ಇಲ್ಲಿನ ಯುವಕರು ಕೂಡ ಸಾಕಷ್ಟು ಹುಮ್ಮಸ್ಸಲ್ಲಿದ್ದಾರೆ. ಇವತ್ತು ಕಪ್ ನಾವು ಗೆಲ್ತೀವಿ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋಲಿ ಬರ್ಬೇಕು ಕನ್ನಡ, ಮೈಸೂರು. RCB ಕಪ್ ಗೆಲ್ಲೋದಕ್ಕೆ ಇಲ್ಲೊಂದು ಹೆಜ್ಜೆ ಮಾತ್ರ ಬಾಕಿ ಉಳಿದಿದೆ. ಇವತ್ತು ಪಂಜಾಬ್ ವಿರುದ್ಧವಾಗಿ ಫೈನಲ್ ಪಂದ್ಯ ಆಡ್ತಾ ಇದೆ. ಮೈಸೂರಿನಲ್ಲಿ ಸಾಕಷ್ಟು ಜೋಶ್ ಕೂಡ ಹೆಚ್ಚಾಗ್ತಾ ಇದೆ. RCB ಗೆಲ್ಲೇಬೇಕು ಅಂತೇಳಿ ಅಭಿಮಾನಿಗಳೆಲ್ಲರೂ ಕೂಡ ಸಾಕಷ್ಟು ಜೋಶ್ನಲ್ಲಿದ್ದಾರೆ. ನಾನು ಇವತ್ತು ಮೈಸೂರಿನ ಏನೋ ಯೂನಿವರ್ಸಿಟಿಯ ಗ್ರೌಂಡ್ನ ಮುಂಭಾಗದಲ್ಲಿದ್ದೇನೆ. ಎಲ್ಲರೂ ಕೂಡ ಸಾಕಷ್ಟು RCBಗೆ ಜೋಶ್ ಈಗಾಗಲೇ ಏನು RCB ಕಪ್ ಎಲ್ಲ ಗೆಲ್ಲಬೇಕು ಅಂತ ಎಲ್ಲರೂ ಕೂಡ ಚೇರಪ್ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅವರೇ ಆದಂತಹ ಉತ್ಸಾಹದಲ್ಲಿದ್ದಾರೆ. ಪ್ರತಿಯೊಬ್ಬರು ಕೂಡ ಈ ಬಾರಿ ಕಪ್ ನಮ್ಮದೇ ಅನ್ನುವಂತಹ ಸೆಲೆಬ್ರೇಷನ್ ಮೂಡಲ್ಲಿರುವಂಥದ್ದು. ಸೊ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಅಭಿಮಾನಿಗಳವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ಇವತ್ತು ಮ್ಯಾಚ್ ಇದೆ, ಎಷ್ಟು ನಿರೀಕ್ಷೆ ಇದೆ? ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ, ಸ್ಪೆಷಲಿ ವಿರಾಟ್ ಅವ್ರ ಕಡೆಯಿಂದ. ನೋಡೋಣ ಏನಾಗುತ್ತೆ ಮ್ಯಾಚ್. ವಿರಾಟ್ ಕೊಹ್ಲಿ ಎಷ್ಟರಲ್ಲಿ ಹೊಡಿಬೋದು ಅಂದ್ಕೊಂಡಿದ್ದಾರೆ ಇವತ್ತು ಅಂತ? ಏನು ಗೆಸ್ ಮಾಡಲ್ಲ ಸರ್, ಗೆಸ್ ಮಾಡಿದೆಲ್ಲ ಉಲ್ಟಾ ಆಗ್ಬಿಡುತ್ತೆ, ಅದಕ್ಕೆ ಏನು ಈ ಸರಿ ಗೆಸ್ ಮಾಡಲ್ಲ. ಗೆದ್ದ ಮೇಲೆ ಎಲ್ಲ ಮಾತಾಡೋಣ. ಮೇಡಮ್ ನೀವೇನು ಹೇಳ್ತೀರಾ ಮೇಡಮ್? ಈ ಸಲ ಕಪ್ ನಮ್ದೇ ಸರ್. ಅಷ್ಟೇ ಸರ್. ಎಕ್ಸ್ಪೆಕ್ಟೇಷನ್ನು ಬೌಲಿಂಗಲ್ಲಿ ಹೇಸಲ್ವುಡ್ 3 ವಿಕೆಟ್ ಎತ್ತಿದ್ದಾರೆ ಅಂತ ಗೊತ್ತಿದೆ. ಮತ್ತು ವಿರಾಟ್ ಕೊಹ್ಲಿ ಈ ಸಲ ಚೇಸ್ ಮಾಡೇ ಮಾಡ್ತಾರೆ. ಅವರು ಚೇಸ್ ಮಾಸ್ಟರ್ ಅಂತ ಅನ್ಸ್ಕೊಂಡು 18ನೇ ವರ್ಷ 18ನೇ ತಾರೀಕು ಅಂತ ಹೇಳಲ್ಲ, 3ನೇ ತಾರೀಕು ಗೆದ್ದೇ ಗೆಲ್ತೀವಿ. ಈ ಸಲ ಕಪ್ ನಮ್ಮದೇ ಅಲ್ಲ, ಈ ಸಲ ಕಪ್ ನಮ್ಮದು. ನೀವೇನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್ ಏನು ಎಕ್ಸ್ಪೆಕ್ಟೇಷನ್ ಮಡಿಕೊಳ್ಳಂಗಿಲ್ಲ, ಎಲ್ಲ ಮ್ಯಾಚ್ ಮುಗಿದ್ಮೇಲೆ ಹೇಳ್ತೀವಿ ಸರ್. ಗೆದ್ದೆ ಹೇಳ್ತೀವಿ ಸರ್, ಈಗಲ್ಲ ಗೆದ್ದೆ ಹೇಳ್ತೀವಿ. ಪ್ಲೇಯರ್ಸ್ ಎಲ್ಲರೂ ಕೂಡ ಸಾಕಷ್ಟು ಹುಮ್ಮಸ್ಸಲ್ಲಿದ್ದಾರೆ ಸರ್. ಯಾರ ಮೇಲೆ ಹೆಚ್ಚು ನಿರೀಕ್ಷೆ ಇದೆ ಸರ್? ಈಗ ಹೇಗೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಹತ್ರ 2 ಮಿಸ್ಟ್ರಿ ಸ್ಪಿನ್ನರ್ಸ್ಗಳಿದ್ದಾರೆ. ಅವರು ಕೃಣಾಲ್ ಪಾಂಡ್ಯ ಆಗಿರ್ಬೋದು, ಸುರೇಶ್ ಶರ್ಮಾ ಆಗಿರ್ಬೋದು, ಯಾವುದೇ ಒಂದು ಹಂತದಲ್ಲಿ ಬೇಕಿದ್ರೆ ವಿಕೆಟ್ನ ತೆಗಿಬೋದು. ಹಾಗಾಗಿ ನಮ್ಮ ವಿರಾಟ್ ಕೊಹ್ಲಿ ಮೇಲೆ ಅತಿಯಾದ ಭರವಸೆ ಇದೆ. ವಿರಾಟ್ ಕೊಹ್ಲಿ ಆಗಿರ್ಬೋದು, ಹಾಗೆ ನಮ್ಮ ಯಂಗ್ ಕ್ಯಾಪ್ಟನ್ ರಜತ್ ಪತಿದಾರಿಂದ ಬೌಲಿಂಗ್ ಬದಲಾವಣೆಗಳಲ್ಲಿ ಪಂದ್ಯದ ಗೆಲುವನ್ನು ನಿರೀಕ್ಷೋಣ. ವಿರಾಟ್ ಕೊಹ್ಲಿ ದ ಲೀಡರಲ್ಲಿ ನಿಂತಿದ್ದಾರೆ. ಏನು ಮಾತಾಡ್ತಾರೆ ನೋಡೋಣ. ಪಂದ್ಯನ ಗೆದ್ದು ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ. ಇದಿಷ್ಟು ಇಲ್ಲಿನ ಯುವಕರು ಕೂಡ ಸಾಕಷ್ಟು ಹುಮ್ಮಸ್ಸಲ್ಲಿದ್ದಾರೆ. ಇವತ್ತು ಕಪ್ ನಾವು ಗೆಲ್ತೀವಿ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋಲಿ ಬರ್ಬೇಕು ಕನ್ನಡ, ಮೈಸೂರು.